ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನಿಮ್ಮ ಪ್ರೀತಿಯನ್ನ ಕಳ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ಫುಲ್ ನೋಡಿ. ನಾನಿವತ್ತು ನೀರಿನ ಮೇಲೆ ಗುಳ್ಳೆ ಅಂತಿರೋ ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡಕ್ ಬಂದಿದ್ದೀನಿ. ದೇಹಕ್ಕಾಗಿ ಪ್ರೀತಿ ಮಾಡೋ ಹುಡುಗರು, ದುಡ್ಡಿಗಾಗಿ ಪ್ರೀತಿ ಮಾಡೋ ಹುಡುಗಿರು ಯಾರು ಈ ವಿಡಿಯೋನ ನೋಡಬೇಡಿ. ಈ ಪ್ರೀತಿ ಮಾಡೋರು ಇದ್ದಕ್ಕಿದ್ದಂಗೆ ಒಬ್ರ ಮೇಲೆ ಲವ್ ಆಗ್ಬಿಡುತ್ತೆ, ಅಂದ್ರೆ ಫಸ್ಟ್ ಸೈಟ್ ಲವ್. ಸೊ ಇದು ಯಾವ ಥರ ಆಗುತ್ತೆ ಅಂದರೆ, ನೀವು ಮಾಡ್ತಿರೋ ಒಳ್ಳೇದಾಗ್ಬೋದು, ಅಥವಾ ವಾಕ್ ಆಗ್ಬೋದು, ನೀವು ಹಾಕೊಂಡಿರೋ ಬಟ್ಟೆ ಆಗ್ಬೋದು, ಅಥವಾ ನಿಮ್ಮ ಅಂದ ಆಗ್ಬೋದು, ಚಂದ ಆಗ್ಬೋದು, ನಿಮ್ಮ ಸ್ಟೈಲ್ ಆಗ್ಬೋದು, ನೀವು ವಾಕ್ ಆಗ್ಬೋದು, ಏನಾರು ಇದ್ದರೂ ಲವ್ ಆಗ್ಬಿಡುತ್ತೆ. ಸೊ ಫಸ್ಟ್ ಸೈಟ್ ಲವ್ ಇದು ನೋಡಿದ ಕೂಡಲೇ ಅದು ಇಷ್ಟ ಆದಾಗ, ಇಂಪ್ರೆಸ್ ಆದಾಗ ಸೊ ಲವ್ ಆಗ್ಬಿಡುತ್ತೆ. ಈ ಥರ ಲವ್ ಮಾಡೋರೆ ಬೇಗ ಬ್ರೇಕಪ್ ಆಗೋದು. ಯಾಕಂದರೆ ಈಗ ನಾನು ಹೇಳಿದ್ನಲ್ಲ ಒಂದಷ್ಟು ಪದ, ಅಂದರೆ ಅಂದ, ಚಂದ, ಸ್ಟೈಲು, ವಾಕ್. ನಾವು ಪ್ರತಿದಿನ ಸ್ಟೈಲ್ ಮಾಡೋಕ್ಕಾಗಲ್ಲ, ನಾವು ಪ್ರತಿದಿನ ಅಂದವಾಗಿರೋಕ್ಕಾಗಲ್ಲ, ನಾವು ಪ್ರತಿದಿನ ಚಂದವಾಗಿ ಕಾಣೋಕ್ಕಾಗಲ್ಲ. ಸೊ ಯಾವಾಗ ನಿಮ್ಮಲ್ಲಿ ಇಷ್ಟು ಗುಣಗಳು ಕಮ್ಮಿ ಆಗ್ತಾ ಹೋಗುತ್ತೋ, ಸೊ ಅವರಿಗೂ ಅಷ್ಟೇ ನಿಮ್ಮ ಮೇಲೆ ಇರೋ ಪ್ರೀತಿ ಅವಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಗಾಯ್ಸ್, ನಿಮಗೆ ಅವ್ರ ಮೇಲೆ ಹೆಂಗಾರ ಲವ್ ಆಗಲಿ, ನೀವು ಅವ್ರನ್ನ ಲವ್ ಮಾಡಿದ್ಮೇಲೆ, ನೀವು ಅವ್ರ ಮನಸ್ಸಿಗೆ ಹತ್ರ ಆದಮೇಲೆ, ಸೊ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲೀರಿ. ಸೊ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಷ್ಟು ಅವ್ರ ಲೈಫಲ್ಲಿ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ. ಆಗ ಅವ್ರ ಲೈಫಲ್ಲೂ ಅಷ್ಟೇ ನಿಮಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ನಿಮ್ಮನ್ನು ಬಿಟ್ಟೋಗೋದಿರಲಿ, ನೀವು ಹಾಕಿದ ಗೆರೆನೂ ಕೂಡ ದಾಟಲ್ಲ. ಈಗ ನಿಮ್ಮನ್ನ ಬಿಟ್ಟೋಗಿರೋರ ಬಗ್ಗೆ ಹೇಳ್ತೀನಿ ಕೇಳಿ ಗಾಯ್ಸ್. ನಾನು ಮೊದಲೇ ಹೇಳ್ದಂಗೆ, ದುಡ್ಡನ್ನು ನೋಡಿ ಬಂದವರು, ದೇಹ ನೋಡಿ ಬಂದವರು ಕೊನೆ ಗಂಟ ಇರೋದಿಲ್ಲ. ದುಡ್ಡನ್ನು ನೋಡಿ ಬಂದವರು ದುಡ್ಡು ಖಾಲಿ ಆದ್ಮೇಲೆ ಹೋಗ್ತಾರೆ, ದೇಹ ನೋಡಿ ಬಂದವರು ಮಜಾ ಮುಗಿದ್ಮೇಲೆ ಹೋಗ್ತಾರೆ. ಈ ಎರಡು ರೀತಿ ಬಿಟ್ಟು ಬೇರೆ ರೀತಿನೂ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂದರೆ ಕೇಳಿಸ್ಕೊಳ್ಳಿ ಗಾಯ್ಸ್. ನೀವು ನಿಮ್ಮ ಪ್ರೀತಿಯಲ್ಲಿ ಇವತ್ತು ಸಿಕ್ಕಿದ್ದನ್ನು ನಾಳೆ ಎಕ್ಸ್ಪೆಕ್ಟ್ ಮಾಡಬೇಡಿ, ನಾಳೆ ಸಿಕ್ಕಿದ್ದನ್ನು ನಾಡಿದ್ದು ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕಿತ್ತಾಡಿದ್ದೀರಾ ಅಂದರೆ ಅವರ ಎಕ್ಸ್ಪೆಕ್ಟೇಷನಲ್ಲಿ ನೀವಿಲ್ಲ ಅಂತ ಅರ್ಥ. ಮೊದಲ ದಿನ ಇದ್ದ ಗುಣ ಈ ಇಲ್ಲ ಅಂತ ಅರ್ಥ. ನಿಮ್ಮನ್ನ ಬಿಟ್ಟೋಗಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳಿ, ಅದನ್ನು ಮತ್ತೆ ನಿಮ್ಮ ಲೈಫಲ್ಲಿ ತಗೊಬನ್ನಿ. ನಿಮ್ಮ ಹುಡುಗಿ ಅಥವಾ ಹುಡುಗ ನಿಮ್ಮ ಲೈಫಿಗೆ ಮತ್ತೆ ಬರ್ತಾರೆ. ನೀವು ಇಷ್ಟಪಟ್ಟಿದ್ದನ್ನು ಪಡೆಯೋಕೆ ಏನು ಬೇಕಾರ ಮಾಡಿ, ಆದರೆ ಕೆಟ್ಟದನ್ನು ಬಿಟ್ಟು. ಪ್ರೀತಿಗೆ ಕಣ್ಣಿಲ್ಲ ಅಂತ ಕೇಳಿದ್ದೆ ಗಾಯ್ಸ್, ಆದರೆ ಅದೆಲ್ಲ ಸುಳ್ಳು. ಈಗ ಪ್ರೀತಿ ಕಣ್ಣಿದೆ, ನೋಡಿದ್ದಲ್ಲ ಕಂಡಿದ್ದಲ್ಲ ಕೇಳುತ್ತೆ, ನಾವು ಕೊಡಿಸ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಗಾಯ್ಸ್, ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದಾದರೂ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ತುಂಬ ಜನ ನೋಡ್ತೀರಾ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸೊ ಕಮೆಂಟು ಸಹ ಮಾಡ್ತಾ ಇಲ್ಲ. ಬಟ್ ಏನಾರು ಒಂದು ಮಾಡಿ ಗಾಯ್ಸ್, ಅಟ್ಲೀಸ್ಟ್ ನನಗೂ ಒಂದು ಮೋಟಿವ್ ಆಗಿರುತ್ತೆ. ಆಯಿತಾ? ಬಾಯ್ ಗಾಯ್ಸ್.